ನಮಸ್ತೆ, ನಾನು ಸಹನಾ. ನೈದಿಲೆ ಆಗಿತ್ತು. ಭಾರಿ ಖುಷಿಯಾಗಿತ್ತು. ಯಾಕಂತ ಹೇಳಿದರೆ ಇನ್ನೂ ಆಗೋದೇ ಇಲ್ವೇನೋ, ಮಳೆ ಬರ್ಲಿಕ್ಕೆ ಶುರುವಾಯ್ತಲ್ಲ ಅಂತ ಅಂದ್ಕೊಂಡಿದ್ದ ಹೂವೆಲ್ಲ ಬಿಡ್ಲಿಕ್ಕೆ ಶುರುವಾಯ್ತಲ್ಲ. ಹಾಗಾಗಿ ನೈದಿಲೆ ಅರಳಿ 3 ದಿವಸ ಆಗಿತ್ತು. ಜೇನುಹುಳುಗಳೆಲ್ಲ ಬರ್ತಾಯಿತ್ತು. ಮಗಳು ಎಂತ ಮಾಡ್ತಿದ್ದಾಳೆ ಅಂತ ನೋಡಿದರೆ, ಅಜ್ಜನ ಜೊತೆ ಅವಳ ಶೀಟನ್ನು ಮನೆ ಕಟ್ಟಿ ಆಟಾಡ್ತಾ ಇದ್ಲು. ಅವಳು ಮೊಬೈಲ್ ಒತ್ತುತ್ತಾ ಇದ್ಲು. ಅವಳ ಯಾವುದೋ ಆಟ ಸಾಮಾನನ್ನು ಅಜ್ಜನಿಗೆ ಸರಿ ಮಾಡ್ಲಿಕ್ಕೆ ಕೊಟ್ಟಿದ್ಲು. ನಾನು ಹೋದದ್ದು ಅವಳಿಗೆ ಗೊತ್ತಾಗಲಿಲ್ಲ. ಸಡನ್ನಾಗಿ ನಾನೇನು ಕೇಳಿದೆ ನೋಡಿ. ಮಗಳದು ನಾನು ಕೇಳಿದ್ದಕ್ಕೆ ಅವಳ ಉತ್ತರ ಹಾಗಿತ್ತು ನೋಡಿ. ಆಮೇಲೆ ಅವಳು ಒಂದು ಕ್ಷಣವೂ ಬಿಡದೆ, ಬಾಮ್ಮ ನೀನು ಮನೆಯೊಳಗೆ, ನೀನು ಕೂಡ ಆಟಾಡು ಅಂತ ಚಂದ ಮಾಡಿ ನನ್ನನ್ನು ಅವಳ ಮನೆಗೆ ಇನ್ವೈಟ್ ಮಾಡಿದ್ಲು. ಮಕ್ಕಳು ಆ ಥರ ಪ್ರೀತಿಯಿಂದ ಕರೆದಾಗ ಅಮ್ಮಂದ್ರಿಗೆ ಇಲ್ಲ ಅಂತ ಹೇಳಲಿಕ್ಕಾಗ್ತದ. ನಾನು ಸ್ವಲ್ಪ ಹೊತ್ತು ಜಾಯ್ನ್ ಆದೆ. ನಾನೊಂದು ವಿಷಯ ಹೇಳಲೇಬೇಕು. ಏನಪ್ಪ ಅಂತ ಹೇಳಿದರೆ, ಮದುವೆಯಾದ ಪ್ರತಿ ಹೆಣ್ಣಿಗೂ ಅವಳದ್ದೇ ಆದ ಒಂದು ಪರ್ಸನಲ್ ಲೈಫ್ ಅಂತ ಇರ್ತದೆ. ಆದರೆ ಅವಳು ಮನೆ, ಸಂಸಾರ, ಮಕ್ಕಳು ಅಂತ ಹೇಳಿ ಬರುವಂತಹ ಎಲ್ಲ ಜವಾಬ್ದಾರಿಗಳ ನಡುವೆ ಅದನ್ನು ಮರ್ತಿರ್ತಾಳೆ. ಆದರೆ ಅವಳಿಗೆ ಅದರ ಅರಿವಾಗೋದು ಯಾವಾಗ ಅಂತ ಹೇಳಿದರೆ, ಮಕ್ಕಳು ಅವರ ಕಾಲ ಮೇಲೆ ನಿಂತು ಅವರ ಜೀವನವನ್ನು ನಿಭಾಯಿಸ್ಲಿಕ್ಕೆ ಶುರು ಮಾಡಿದಾಗ. ಮತ್ತು ಅವಳು ಹಿಂತಿರುಗಿ ನೋಡಿದಾಗ ಅವಳಿಗೆ ಕಾಣೋದು, ನಾನೇನು ಮಾಡಿಕೊಳ್ಳೇ ಇಲ್ಲಲ್ಲ ನನಗೋಸ್ಕರ ಅಂತ. ಈಗಿನವ್ರು ಹಾಗಲ್ಲ. ಈಗಿನ ಜನ್ರೇಷನ್ನ ಹೆಣ್ಮಕ್ಳು ಸ್ವಲ್ಪ ಆದರೂ ಸ್ವಾಭಿಮಾನ ಆಗಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಅದೇನಾಗಿದೆ ಅಂತ ಹೇಳಿದರೆ, ಸ್ವಲ್ಪ ಹಿಂದಿನ ತಲೆಮಾರು ಹಾಗೆ ತುಂಬ ಮುಂದಿನ ತಲೆಮಾರಿನ ನಡುವೆ ಈಗಿನ ಹೆಣ್ಮಕ್ಳು ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರ್ತಾರೆ. ಆ ಕಡೆ ಸ್ವಲ್ಪ ಹಿಂದಿನ ತಲೆಮಾರಿಗೂ ಅಡ್ಜಸ್ಟ್ ಆಗಲಿಕ್ಕಾಗೋದಿಲ್ಲ, ಈ ಕಡೆ ತುಂಬ ಮುಂದೆ ಬಂದಂಥ ಜನ್ರೇಷನ್ಗೂ ಸೆಟ್ ಆಗಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರ ನಡುವೆ ಅವಳು ಸಿಕ್ಕಾಕ್ಕೊಂಡು ಬಿಟ್ಟಿರ್ತಾಳೆ. ಆದರೂ ಎಂಥದ್ದೇ ಕಷ್ಟ ಬಂದರೂ ಹೆಣ್ಣು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳೋದು ಅಷ್ಟೇ ಸತ್ಯ. ಇರಲಿ, ಇವತ್ತು ಸಂಜೆ ಪೂರಿ ಬಾಜಿ ಮಾಡಿದ್ದೆ. ಭಾರಿ ಇಷ್ಟ ಆಗಿತ್ತು ಮಕ್ಕಳಿಗೆ. ಭಾರ್ಗವ ಅಂತೂ ತುಂಬ ಎಂಜಾಯ್ ಮಾಡಿ ತಿಂತಾಯಿದ್ದ. ಅಂದಹಾಗೆ ನಾನು ಹೇಳಿರಲೇ ಇಲ್ಲಲ್ಲ, ಭಾರ್ಗವ ಅಂದರೆ ನನ್ನ ಮಗ, ಭುವನ ಅಂದರೆ ನನ್ನ ಮಗಳು. ಇಬ್ಬರಿಗೂ ಪೂರಿ ಬಾಜಿ ತುಂಬ ಇಷ್ಟ ಆಗಿತ್ತು. ನಾನೇ ತಗೊಳ್ತೇನೆ ಇನ್ನೊಂದು ಅಂತ ಹೇಳಿ ಅಂಥದ್ದೆಲ್ಲ ಬೇಗ ತಗೊಳ್ಲಿಕ್ಕಾಗ್ತದೆ. ಅದೇ ಮಾಮೂಲಿ ಮಾಡಿಕೊಡುವ ದೋಸೆ ಆದರೆ ಒಂದೇ ಸಾಕು ಅಂತ ತಿಂತಾನೆ. ಇದಾದರೆ ನಾನೇ ತಗೊಳ್ತೇನೆ ಅಂಥೇಳಿ ಓಡಿ ಹೋಗಿ ತಗೊಂಡ. ಇರಲಿ, ಅಮ್ಮ ಮಾಡಿದ್ದನ್ನು ಪ್ರೀತಿಯಿಂದ ಮಕ್ಕಳು ತಿಂದರೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆ ಅಲ್ಲ. ಬಾಜಿ ನಾನು ಮಾಡಿದ್ದು, ಪೂರಿ ಅತ್ತೆ ಮಾಡಿದ್ದು. ಇರಲಿ, ನನಗೆ ಕ್ಯಾಲೋರೀಸ್ ಎಲ್ಲ ಕೌಂಟ್ ಆಗೋದಿಲ್ಲ ಆಯಿತಾ. ಯಾಕಂತ ಹೇಳಿದ್ರೆ ನಾನಿರುವ ದೇಹ ಸ್ಥಿತಿಗೆ ಎಷ್ಟು ಪೂರಿ ತಿಂದರೂ ಕಮ್ಮಿಯೇ. ನನಗೆ ಆಯಿಲ್ ಐಟಮ್, ಆಮೇಲೆ ಸ್ವೀಟ್ ಐಟಮ್ ಇದ್ರ ಬಗ್ಗೆಲ್ಲ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ನನಗೆ ಅದು ಹೆಚ್ಚು ಎಫೆಕ್ಟ್ ಆಗಲಿಲ್ಲ. ಹಾಗಾಗಿ ನಾನಂತೂ ತುಂಬ ಎಂಜಾಯ್ ಮಾಡಿ ಪೂರಿ ತಿಂದೆ. ನಮ್ಮಲ್ಲಿ ಪೂರಿ ಬಜ್ಜಿ ಎಲ್ಲ ನಾವು ಮಾಡೋದು ಅಪರೂಪ. ಮಾಡಿದಾಗ ಸರಿಯಾಗಿ ತಿನ್ನೋದು ಅಂತ ಹೇಳ್ತೀರಿ. ಇವತ್ತಿನ ಕತೆ ಇಷ್ಟೇ. ಮುಂದೆ ಸಿಗುವ.